ಜೆಡಿಎಸ್ ಮುಖಂಡರಿಂದ ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ. ಡಿಸಿಎಂ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಆಕ್ರೋಶ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕಹಾನಿ ಪ್ರಾರಂಭವಾಗಿದ್ದೇ ಕಾಂಗ್ರೆಸ್ ಮುಖಂಡರಿಂದ. ಚುನಾವಣೆ ವೇಳೆ ರಾಜಕೀಯ ಷಡ್ಯಂತ್ರ ನಡೆಸಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಜೆಡಿಎಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಕಳೆದ 15-20 ದಿನಗಳಿಂದ ರಾಜ್ಯದಲ್ಲಿ ಎಡಬಿಡದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ದೇ ಚರ್ಚೆಯಾಗತೊಡಗಿದೆ. ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಕಾಂಗ್ರೆಸ್ ಮುಖಂಡರ, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಅನವಶ್ಯಕವಾಗಿ ಹೆಣ್ಣು ಮಕ್ಕಳ ಮಾನ ಹರಾಜಾಗಲು ಡಿಕೆಶಿನೇ ಕಾರಣ. ನಿನ್ನೆಯೂ ಬಿಜೆಪಿ ಮುಖಂಡ ದೇವರಾಜೇಗೌಡರೊಂದಿಗೆ ಡಿಸಿಎಂ ಮಾತುಕತೆ ಆಡಿಯೋ ವೈರಲ್ ಆಗಿರೋದು ಇದಕ್ಕೆ ಪುಷ್ಟಿ ನೀಡದಂತಾಗಿದೆ. ಹೆಣ್ಮಕ್ಳು ಮಾರಾಟ ಮಾಡೋ ಡಿಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ಗೆ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಹಾಳು ಮಾಡುವ ಡಿಕೆ ಶಿವಕುಮಾರ್ಗೆ, ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಹಾಳು ಮಾಡುವ ಡಿಕೆ ಶಿವಕುಮಾರ್ಗೆ. ವಿಡಿಯೋಗಳನ್ನು ಕನಿಷ್ಠ ಬ್ಲರ್ ಮಾಡದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲು ಬಿಟ್ಟಿದ್ದ ಆರೋಪಿಗಳ ಮೇಲೂ ಕ್ರಮ ಜರುಗಿಸಬೇಕು ಎಂದು ಇಂದು ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಈ ಮಧ್ಯೆ ಒಬ್ಬ ಕಾರ್ಯಕರ್ತ ತಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ 420 ಸುಧಾಕರ್ಗೆ ಧಿಕ್ಕಾರ ಎನ್ನುವ ನಿಟ್ಟಿನಲ್ಲಿ 2-3 ಬಾರಿ ಕೂಗಿ ಅರ್ಧಂಬರ್ಧಕ್ಕೆ ನಿಲ್ಲಿಸುತ್ತಿದ್ದು ನೆರೆದಿದ್ದ ಮುಖಂಡರಿಗೆ ಇರುಸು ಮುರುಸು ಉಂಟಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಡಿಕೆಶಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ತಪ್ಪು ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವಾಗಲಿ, ಹಾಗೆಯೇ ಈ ಕೇಸನ್ನು ಎಸ್ಐಟಿ ಬದಲಿಗೆ ಸಿಬಿಐ ತನಿಖೆ ಒಪ್ಪಿಸಬೇಕು ಎಂದು ಒತ್ತಾಯ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ವಕ್ತಾರ ಆರ್ ಮಟ್ಟಮಪ್ಪ, ಕೆಆರ್ ರೆಡ್ಡಿ, ಮಂಜುನಾಥ ಗೌಡ, ನಾರಾಯಣಗೌಡ, ಸ್ಟುಡಿಯೋ ಮಂಜುನಾಥ್ ಇತರೆ ಮುಖಂಡರು ಭಾಗಿಯಾಗಿದ್ದರು. ನೋಡಬೇಕು ಕುಮಾರಸ್ವಾಮಿಗೆ ಹೆಣ್ಣು ಮಕ್ಕಳ ಮೇಲೆ ಇರತಕ್ಕಂಥ ಕಾಳಜಿ ಅಂಥವ್ರ ಬಗ್ಗೆ ನೀವು ಹೀನಾಹೀನವಾಗಿ ಮಾಡಿ ಅರೆಸ್ಟ್ ಮಾಡಿಸಿದ್ರಲ್ಲ ಅವ್ರ ಅಣ್ಣನ ನ್ಯಾಯನ SIT ಅವ್ರಿಗೆ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ದಾರೆ ರೇವಣ್ಣಂದು ಏನೂ ತಪ್ಪಿಲ್ಲ, ಸುಮ್ಮನೆ ಯಾಕೆ ಕರ್ಕೊಂಡ್ಬಂದಿದ್ದಾರೆ ಅಂತ. ಸಂತ್ರಸ್ತೆ ಸಿಕ್ಕಿದ ಮೇಲೆ ಆ ಅಮ್ಮ ಹೇಳ್ತಾವಳೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ನೀವು ಅರೆಸ್ಟ್ ಮಾಡ್ತೀರಂದ್ರೆ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಗೊತ್ತಾಯಿತು ಲೋಕಸಭೆ 24 ಸೀಟ್ಗಳು 28 ಸೀಟಲ್ಲಿ ಒಂದೂ ಬರೋಲ್ಲ ಅಂತ ಹತಾಶರಾಗಿ ಇಲ್ದಿದ್ದು ಸಲ್ಲದ ರಾಹುಲ್ ಗಾಂಧಿಗೆ ಕರ್ನಾಟಕದ ಬಗ್ಗೆ ಏನು ಗೊತ್ತಿರುತ್ತೆ, ರಾಹುಲ್ ಗಾಂಧಿಯಲ್ಲಿ ಹೇಳ್ಸ್ಕೊಂಡು ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಅವರೇ ಹೇಳಿದ್ರು, ಯಾರೋ ಲಾಯರ್ ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್ ಕೊಟ್ಟಿರೋದು ಮುಂದೆ, ಆ ಪೆನ್ ಡ್ರೈವ್ ಎಷ್ಟಿರ್ತದೆ, ಪೆನ್ ಡ್ರೈವ್ ಕೊಟ್ಟಿರೋದನ್ನ ಅದರಲ್ಲಿ 4 ಫೋಟೋ ಇರೋದನ್ನ 3,000 4,000 ಅಂತೇಳಿ ರಿಪೀಟ್ ಮಾಡ್ತಾರಂತೆ. ರಿವೀಲ್ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾರು ತಪ್ಪಿತರಾಗಿದ್ದಾರೆ ನಾವು ಹೇಳೋದು ಇಷ್ಟೇ, ನಮ್ಮ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿಂದ ಒತ್ತಾಯ ಮಾಡ್ತಾ ಇದ್ದೀವಿ. SIT ಮೇಲೆ ನಮ್ಗೆ ಅನುಮಾನ ಇದೆ. SIT ಬೇಡ, ನೀವು ಮಾಡಂಗಿದ್ರೆ ನ್ಯಾಯಾಂಗ ತನಿಖೆ ಮಾಡಲಿ, ರಿಟೈರ್ಡ್ ಜಡ್ಜಿಯಿಂದ ಮಾಡಲಿ, ಇಲ್ಲ ಕೇಂದ್ರ ಸರ್ಕಾರ ಮನವಿ ಮಾಡಿಕೊಂಡು ಸರ್ಕಾರ ಕೊಟ್ಕೊಡ್ಬೇಕು. ರಾಜ್ಯ ಸರ್ಕಾರ ತಾಕತ್ತಿದ್ರೆ ತಪ್ಪಿದ್ರೆ CBI ಕೂಡ ಕೇಳಿ ಅವಾಗ ನ್ಯಾಯ ಸಿಗ್ತದೆ. ಯಾರಿಗೆ ಅನ್ಯಾಯ ಆಗಿರುತ್ತದೆ ಅವ್ರಿಗೆ ಅನ್ಯಾಯ ಆಗ್ತದೆ. ಆದ್ರೆ ಇವತ್ತು ನಾವೆಲ್ಲ JDS ಲೀಡರ್ಗಳು ಮುಖಂಡರು. ಬ್ಯೂರೋ ರಿಪೋರ್ಟ್, ಸತೀಶ್, TV9 ನ್ಯೂಸ್, ಚಿಕ್ಕಬಳ್ಳಾಪುರ.